ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ. ಮುಂದುವರೆದ ಭಾಗ. ನೆನ್ನೆ ದಿನ ಭಾರತದ ಸಮಾಜದಲ್ಲಿ ಸಂದಿಗ್ಧತೆ ಅದರ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ಸಮಾಜದ ಕೆಟ್ಟ ಆಚರಣೆಗಳು. ಅರ್ಧ ಶತಮಾನದ ಬೆಳವಣಿಗೆಯ ನಂತರವೂ ವಿವಿಧ ಕ್ಷೇತ್ರಗಳಲ್ಲಿ, ಅಂದರೆ ಆರ್ಥಿಕ, ಕೈಗಾರಿಕಾ, ವೈಜ್ಞಾನಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಗಳು, ಭಾರತದ ಸಮಾಜವು ಮೌಲ್ಯ ಸಂದಿಗ್ಧತೆಯಲ್ಲಿ ತನ್ನ ಕೆಟ್ಟ ನೆರಳನ್ನೂ ನಮ್ಮ ಜೀವನದಲ್ಲಿ ಚೆಲ್ಲುತ್ತದೆ. ಇದರಿಂದಾಗಿ ನಾವು ಒಂದು ಮೌಲ್ಯಯುತ, ನ್ಯಾಯಯುತವಾದ ಒಂದು ಒಳ್ಳೆಯ ಸಮಾಜವನ್ನು ಸೃಷ್ಟಿಸುತ್ತೇವೆಯೋ ಎಂಬ ಅನುಮಾನವಿದೆ. ಅದೃಷ್ಟದಲ್ಲಿ ನಂಬಿಕೆ ಮತ್ತು ಅಭಿವೃದ್ಧಿಯ ಕನಸುಗಳು ಸಾಮಾಜಿಕ ಮಾನವೀಯತೆ ಮತ್ತು ಮಾನವೀಯ ಸಂತುಷ್ಟಗಳನ್ನು ಸುಳ್ಳಾಗಿ ಸಾಧಿಸಲಾಗುತ್ತದೆ. ಸಮಾಜವು ಒಂದು ನಿರಂತರ ಪ್ರಕ್ರಿಯೆ. ಕೆಲವೊಮ್ಮೆ ಬದಲಾವಣೆಗಳನ್ನು ಗಮನಿಸಬಹುದಾದರೆ ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಸಾಧ್ಯವಾಗುವುದಿಲ್ಲ. ಸ್ಥಿರತೆಯ ಭ್ರಮೆಯ ಹೊರತಾಗಿಯೂ ಸಮಾಜಗಳು ಬದಲಾಗುತ್ತಿದೆ ಎಂಬುದು ನಿಶ್ಚಿತ. ಬದಲಾವಣೆಯು ಅನಿವಾರ್ಯ. ಎರಡು ವಿಭಿನ್ನ ಕಾಲಗಳಲ್ಲಿ ಒಂದೇ ವಸ್ತುವಿನಲ್ಲಿ ಉಂಟಾದ ಗಮನಿಸಬಹುದಾದ ವ್ಯತ್ಯಾಸವನ್ನು ಸೂಚಿಸಲು ಬದಲಾವಣೆ ಎಂಬ ಕಲ್ಪನೆಯನ್ನು ಬಳಸಲಾಗುತ್ತದೆ. ಸಾಮಾಜಿಕ ಬದಲಾವಣೆಯು ಸಾಮಾಜಿಕ ವಿಷಯಗಳಲ್ಲಿ ಉಂಟಾದ ಬದಲಾವಣೆಯಾಗಿದೆ. ಸಾಮಾಜಿಕ ಬದಲಾವಣೆಯ ಬಗ್ಗೆ ಹಲವಾರು ರೀತಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ. ಆದರೆ ಇಲ್ಲಿ ಒಂದೆರಡು ಕೊಟ್ಟಿದ್ದಾರೆ, ಒಂದೆರಡನ್ನೇ ಹೇಳೋಣ. ಕಿಂಗ್ಸ್ಲೆ ಡೇವಿಸ್ ರವರ ಪ್ರಕಾರ ಸಾಮಾಜಿಕ ಸಂರಚನೆ ಮತ್ತು ಕರ್ತವ್ಯಗಳಲ್ಲಿ, ಅಂದರೆ ಸಾಮಾಜಿಕ ಸಂಘಟನೆಗಳಲ್ಲಿ ಉಂಟಾದ ಪರಿವರ್ತನೆಯೇ ಸಾಮಾಜಿಕ ಬದಲಾವಣೆ. ಮೈಕೇವರ್ ಮತ್ತು ಪೇಜ್ ರವರ ಪ್ರಕಾರ ಸಮಾಜವೆಂದರೆ ರೂಢಿ ಪದ್ಧತಿ, ಕಾರ್ಯವಿಧಾನ, ಅಧಿಕಾರ ಮತ್ತು ಪರಸ್ಪರ ಸಹಾಯ, ಅನೇಕ ಸಮೂಹ ಮತ್ತು ವಿಚಾರಗಳು, ನಿಯಂತ್ರಣ ಮತ್ತು ಸ್ವಾತಂತ್ರ್ಯ ಇವುಗಳೆಲ್ಲವನ್ನು ಒಳಗೊಂಡಿರುವ ಸಂಕೀರ್ಣ ವ್ಯವಸ್ಥೆಯೇ ಸಮಾಜ. ನೆಕ್ಸ್ಟ್, ಮದ್ಯಪಾನ, ಜೂಜು ಇವುಗಳ ಪರಿಣಾಮ. ಪ್ರಾಚೀನ ಸಮಾಜಗಳಲ್ಲಿ ಅಮಲುಕಾರಕ ಪಾನೀಯಗಳು ಪರಿಚಿತವಾಗಿದ್ದವು. ಸಮಾಜದಲ್ಲಿ ಹಿಂದಿನಿಂದಲೂ ಸಹ ಹಲವಾರು ಆಚರಣೆಗಳಿದ್ದು ಇವುಗಳಿಂದ ಇಂದಿನಿಂದಲೂ ಶೋಷಣೆಗೊಳಗಾಗುತ್ತಾ ಸಾಗಿದೆ. ಅವುಗಳಲ್ಲಿ ಮದ್ಯಪಾನ ಹಾಗೂ ಜೂಜು ಇವುಗಳು ಸಮಾಜದಲ್ಲಿ ಅಸ್ತಿತ್ವದಲ್ಲಿದ್ದು, ಮನೆಗಳಲ್ಲಿ ಬಿಯರ್ ಪಾನೀಯಗಳನ್ನು ಧಾನ್ಯಗಳಿಂದ ಹುದುಗು ತಯಾರಿಕೆಯ ಮೂಲಕ ಮಾಡುವ ಪ್ರಕ್ರಿಯೆಯು ಪ್ರಾಚೀನ ಬ್ಯಾಬಿಲೋನಿಯನ್ ದಾಖಲೆಗಳಲ್ಲಿ ದೊರಕಿದೆ. ಯುರೋಪಿನ ಮಧ್ಯಯುಗದಲ್ಲಿ ಮೊದಲ ಬಾರಿಗೆ ಬಟ್ಟಿ ಇಳಿಸುವ ಮೂಲಕ ಅಮಲು ಪಾನೀಯಗಳನ್ನು ತಯಾರಿಸಲಾಯಿತು ಎಂದು ನಂಬಲಾಗಿದೆ. ಈ ಬಟ್ಟಿ ಇಳಿಸುವ ಪ್ರಕ್ರಿಯೆ ಅತ್ಯಂತ ಪ್ರಾಚೀನ ಕಾಲದಲ್ಲಿಯೇ ಚೀನಿ, ಹಿಂದೂ, ಅಸ್ಸೀರಿಯಾ ಮತ್ತು ಗ್ರೀಕರಿಗೆ ತಿಳಿದಿತ್ತು. ಯುದ್ಧ, ಮನರಂಜನೆ ಹಾಗೂ ಹಬ್ಬಗಳ ಕಾಲದಲ್ಲಿ ಮಾದಕ ಪಾನೀಯಗಳನ್ನು ಬಳಸಲಾಗುತ್ತಿತ್ತು. ರೋಗಿಗಳನ್ನು ಗುಣಪಡಿಸಲು ವೈದ್ಯರು ಮದ್ಯ ಸೇವೆಯನ್ನು ಮಾಡಲು ಶಿಫಾರಸು ಮಾಡುತ್ತಿದ್ದರು. ಹೀಗೆ ಸಮಾಜದಲ್ಲಿ ಹಲವಾರು ಕೆಟ್ಟ ಆಚರಣೆಗಳು ಇದ್ದು ಇವುಗಳು ಸಮಾಜ ಹಾಗೂ ಕುಟುಂಬ ಮತ್ತು ಮಕ್ಕಳ ಮೇಲೆ ಹಲವಾರು ಪರಿಣಾಮಗಳನ್ನು ಉಂಟು ಮಾಡುತ್ತಿವೆ. ಮದ್ಯಪಾನ ಸಾಮಾಜಿಕ ವಿಘಟನೆಯ ಒಂದು ಸ್ವರೂಪ. ಆಧುನಿಕ ಸಮಾಜದಲ್ಲಿ ಸಂಕೀರ್ಣ ಸನ್ನಿವೇಶಗಳಿಗೆ ಹೊಂದಾಣಿಕೆ ಇಲ್ಲದೆ ವೈಯಕ್ತಿಕ ದೋಷಗಳಿಂದ ಮದ್ಯಪಾನದಂತಹ ಅವ್ಯವಸ್ಥೆ ಉಂಟಾಗುತ್ತಿದೆ. ವಿಶಾಲ ಅರ್ಥದಲ್ಲಿ ಮದ್ಯಪಾನ ಕುಡಿತದ ಚಟ ಅಥವಾ ಲಂಪಟವೆನಿಸುತ್ತದೆ. ಮದ್ಯಪಾನದ ವ್ಯಾಖ್ಯೆಯನ್ನು ಸ್ಪಷ್ಟಪಡಿಸುವುದು ಸುಲಭವಲ್ಲ, ಏಕೆಂದರೆ ಮದ್ಯಪಾನ ವಿವಿಧ ಸಂಸ್ಕೃತಿಗಳಲ್ಲಿ ಅನೇಕ ಬಗೆಯದ್ದಾಗಿದ್ದು ಬಹುಕಾಲಗಳಿಂದಲೂ ವ್ಯಾಪಕವಾಗಿರುವ ದುರಭ್ಯಾಸ. ಸಾಮಾಜಿಕ ಸನ್ನಿವೇಶಗಳು, ವೈಯಕ್ತಿಕ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಮದ್ಯಪಾನದ ಬಗ್ಗೆ ಅನೇಕ ವ್ಯಾಖ್ಯಾನಗಳಿವೆ. ಈ ವ್ಯಾಖ್ಯಾನಗಳನ್ನು ಸೆಲ್ವನ್ ಬೇಕ್ ರವರ ಪ್ರಕಾರ ಮದ್ಯಪಾನವು ಜೀವನದ ಸಾಮಾನ್ಯ ಸಮಸ್ಯೆಗಳನ್ನು ಎದುರಿಸಲು ಅಗತ್ಯವೆನಿಸಿದ ಕುಡಿತದ ಜಾಡ್ಯ ಎಂದಿದ್ದಾರೆ. ಇಲಿಯಟ್ ಮತ್ತು ಮೆರಿಲ್ ರವರ ಪ್ರಕಾರ ಮದ್ಯಪಾನವು ವ್ಯಕ್ತಿಯ ವಿನ್ಯಾಸ ಮತ್ತು ಕುಡಿತದ ಚಾಳಿಯಿಂದ ಸಂಭವಿಸುವ ಅವ್ಯವಸ್ಥೆ. ಈ ವ್ಯಾಖ್ಯೆಗಳು ಮದ್ಯಪಾನದ ಅರ್ಥವನ್ನು ಒದಗಿಸುವುದಿಲ್ಲ. ಕುಡಿತದ ಅಭ್ಯಾಸಕ್ಕೆ ಸಂಬಂಧಿಸಿದ ಅಂಶಗಳು ಮತ್ತು ಆ ಅಭ್ಯಾಸಕ್ಕೆ ಪರಿಣಾಮಕಾರಿ ಎನಿಸುವ ಸಾಮಾಜಿಕ ಸನ್ನಿವೇಶಗಳನ್ನು ವಿಶ್ಲೇಷಣೆ ಮಾಡುವುದರಿಂದ ಮದ್ಯಪಾನದ ಅರ್ಥವನ್ನು ವಿವರಣಾತ್ಮಕವಾಗಿ ತಿಳಿಯಬಹುದು. ಹೀಗೆ ಸಮಾಜದಲ್ಲಿ ಹಲವಾರು ಸಾಮಾಜಿಕ ಸಮಸ್ಯೆಗಳಲ್ಲಿ ಒಂದಾದ ಮದ್ಯಪಾನ ಅರ್ಥವನ್ನು ಈ ಮೇಲ್ಕಂಡಂತೆ ತಿಳಿದುಕೊಳ್ಳಬಹುದಾಗಿದೆ. ಕುಡಿತದ ಬಗೆಗಳು. ಕುಡುಕರನ್ನೇ ಸಾಮಾನ್ಯವಾಗಿ ಹವ್ಯಾಸಿ ಕುಡುಕರು ಮತ್ತು ಅಭ್ಯಾಸಿ ಕುಡುಕರು ಎಂದು ವಿಂಗಡಿಸಬಹುದು. ಮಾರ್ಷಲ್ ದಿ ಕ್ಲಿನಾರ್ಟ್ ರವರು ಕುಡುಕರನ್ನು ಈ ಕೆಳಗಿನಂತೆ ವಿಂಗಡಿಸಿದ್ದಾರೆ. ಮಿತ ಕುಡುಕರು, ಅತಿ ಕುಡುಕರು, ಅತಿ ಕುಡಿದು ದುರವಸ್ಥೆಗೆ ಬರುವರು, ನಿರಂತರ ಕುಡುಕರು. ಮದ್ಯಪಾನ ದುಶ್ಚಟಗಳಲ್ಲೊಂದು. ಕುಡಿತದಿಂದ ಕುಟುಂಬ ನಾಶ. ಕುಡಿತವನು ಉನ್ನತವಾಗಿ ಹುಚ್ಚನಂತೆ ವರ್ತಿಸುತ್ತಾನೆ. ಕುಡಿತ ಒಂದು ಪಾಪ. ಶಿಸ್ತು, ಸಂಯಮ ಇವೆಲ್ಲ ಕುಡಿಕೆಯರನ್ನು ಅಗೌರವದಿಂದ ಕಾಣುತ್ತಾನೆ. ಕುಡಿತದಿಂದ ಯಾವ ಲಾಭವೂ ಇರುವುದಿಲ್ಲ. ಮೋಜಿಗಾಗಿ ಆರಂಭವಾಗುವ ಮದ್ಯಪಾನ ಸೇವನೆ ಮುಂದೆ ಅದು ಹವ್ಯಾಸವಾಗುತ್ತದೆ, ಇನ್ನು ಮುಂದೆ ದುಶ್ಚಟವಾಗಿ ಮಾರ್ಪಡುತ್ತದೆ. ಪಾನ ವಿರೋಧ ಸಮಾಜ ಆರೋಗ್ಯ ದೃಷ್ಟಿಯಿಂದ ಅಗತ್ಯ, ಆದರೆ ಇದನ್ನು ಒಮ್ಮೆಲೆ ಏರುವುದು ಕಷ್ಟ ಸಾಧ್ಯ. ಹಂತದಲ್ಲಿ ಮದ್ಯಪಾನ ನಿಲ್ಲಿಸುವುದು ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗುತ್ತದೆ. ಒಂದು ಕಡೆ ಸರ್ಕಾರ ಪಾನ ವಿರೋಧಕ್ಕೆ ಕಾರ್ಯಕ್ರಮ ರೂಪಿಸಿದರೆ ಮತ್ತೊಂದು ಕಡೆ ಮದ್ಯದ ಅಂಗಡಿ ತೆರೆಯಲು ಅವಕಾಶ ನೀಡುತ್ತದೆ. ಮದ್ಯಪಾನ ನಿರ್ಮೂಲನೆ ಆಗದ ಹೊರತು ಆ ದೇಶದ ಅಭಿವೃದ್ಧಿಯಾಗಲು ಸಾಧ್ಯವಿಲ್ಲ. ಇದಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮದ್ಯಪಾನ ನಿರ್ಮೂಲನೆಯತ್ತ
ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಅತಿ ಕುಡುಕುತನ ಸಾಮಾಜಿಕ ಘಟನೆಯಾಗಿದೆ. ಅನೇಕ ಕಾರಣಗಳು ಸಹ ಇವೆ. ಕ್ವಾಲ್ಟಿನ್, ಸ್ಟಾರ್ಲಿಂಗ್, ಟಂಗರ್ ಮತ್ತು ಜೆನೆಟ್ ಎಂಬ ಸಮಾಜಶಾಸ್ತ್ರಜ್ಞರು ವಿವಿಧ ಕಾರಣಗಳನ್ನು ಸೂಚಿಸಿದ್ದಾರೆ. ಸಾಮಾನ್ಯವಾಗಿ ಮದ್ಯಪಾನ ಸೇವನೆಯಿಂದ ಒಳ್ಳೆಯ ಪರಿಣಾಮ ಉಂಟಾಗುವುದು ಎಂಬ ಭಾವನೆಯಿಂದ ಕುಡಿಯಲು ಪ್ರಾರಂಭಿಸಿ ಕೊನೆಗೆ ಅದರ ದಾಸರಾಗಿ ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಮದ್ಯಪಾನದ ಮುಖ್ಯ ಕಾರಣಗಳನ್ನು ಈ ರೀತಿ ತಿಳಿಯಬಹುದು. ದುರಾವಸ್ಥೆ, ಉದ್ಯೋಗಿ, ಕೆಟ್ಟ ವಾಸಸ್ಥಳ ಮತ್ತು ಮನರಂಜನಾ ಸೌಕರ್ಯಗಳ ಕೊರತೆ, ಅಜ್ಞಾನ, ನರಗಳ ದೌರ್ಬಲ್ಯ, ದೇವರ ವರ ಅಥವಾ ಶಾಪ, ತಮಾಷೆ ಹಾಗೂ ಸ್ನೇಹಪರತೆ, ವ್ಯಾವಹಾರಿಕ ಆಡಳಿತ, ನಗರೀಕರಣ, ಬುದ್ಧಿಮಾಂದ್ಯತೆ, ಸಾಮಾಜಿಕ ಪರಿಸ್ಥಿತಿ ಇವುಗಳು ಮದ್ಯಪಾನಕ್ಕೆ ಪ್ರಮುಖ ಕಾರಣಗಳೆಂದು ಗುರುತಿಸಬಹುದಾಗಿದೆ. ಮದ್ಯಪಾನದಿಂದ ದೇಹದ ಮೇಲಾಗುವ ಪರಿಣಾಮಗಳು. ಯಾವುದೇ ಹಳ್ಳಿಗೆ ಹೋದರೂ ಇಲ್ಲಿ ಕ್ಯಾಂಟೀನ್ ಅಥವಾ ಹೋಟೆಲ್ ಇಲ್ಲದಿರಬಹುದು, ಆದರೆ ಮದ್ಯದಂಗಡಿ ಇರುತ್ತದೆ. ಕುಡಿಯಲು ಸ್ವಚ್ಛ ನೀರು ಸಿಗದಿದ್ದರೂ ಸರಾಯಿ ಸಿಗುತ್ತದೆ. ಹಳ್ಳಿ ಪಟ್ಟಣ ಎನ್ನದೆ ಎಲ್ಲೇ ಕುಡುಕರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಟಿವಿ ಹಾಗೂ ಸಿನಿಮಾಗಳಲ್ಲಿನ ಮದ್ಯ ಸೇವನೆಯ ದೃಶ್ಯಗಳು ಮಕ್ಕಳನ್ನು ಹದಿಹರೆಯದವರನ್ನು ಆಕರ್ಷಿಸುತ್ತಿದೆ. ಪಟ್ಟಣಗಳಲ್ಲಿ ಬೀದಿಗೊಂದು ಇಲ್ಲವೇ 2 ವೈನ್ ಶಾಪ್ಗಳು, ಬಾರ್ಗಳು ಸರ್ವೇ ಸಾಮಾನ್ಯವಾಗಿವೆ. ಎಲ್ಲ ಮದ್ಯವ್ಯಸನಿಗಳು ಸಾಮಾನ್ಯವಾಗಿ ಪ್ರಾರಂಭದಲ್ಲಿ ಅಪರೂಪಕ್ಕೊಮ್ಮೆ ಕುಡಿಯುತ್ತಿದ್ದವರೇ. ಮದ್ಯ ಸೇವನೆ ಹೇಗೆ ಎಷ್ಟೇ ಆದರೂ ಅಪಾಯಕಾರಿ. ಕೆಲವೊಮ್ಮೆ ಸೇವಿಸಿದರೂ ನಿರಂತರ ಸೇವಿಸಿದರೂ ಲಿವರ್ ಹಾಗೂ ಮೆದುಳು ಮೇಲಾಗುವ ಆಘಾತದ ಪ್ರಮಾಣದಲ್ಲಿ ವ್ಯತ್ಯಾಸವಿರುವುದೇ ಹೊರತು ಅಪಾಯ ತಪ್ಪಿದ್ದಲ್ಲ. 1 ಡೆಸಿಲೀಟರ್ ರಕ್ತದಲ್ಲಿನ 30 ರಿಂದ 60 ಮಿಲಿಗ್ರಾಂ ಮದ್ಯ ಪ್ರಮಾಣವನ್ನು ಸಾಮಾನ್ಯ ಕುಡಿತ ಎಂದು ಗುರುತಿಸಲಾಗುತ್ತದೆ. ಪ್ರಮಾಣಕ್ಕೆ ಅನುಗುಣವಾಗಿ ಕುಡುಕತನ ವರ್ತನೆ ಪ್ರಕಟವಾಗುತ್ತದೆ. ರಕ್ತದಲ್ಲಿ 0.02 ಇಂದ 0.03 ಮದ್ಯದ ಮಟ್ಟ ಏರಿದಾಗ ವ್ಯಕ್ತಿ ಭಾವೋದ್ರೇಕಕ್ಕೊಳಗಾಗುತ್ತಾನೆ. ಆತನ ಭಾವನೆ ಸಂವೇದನೆಯ ಪ್ರಕಟಣೆಯಲ್ಲಿ ಬದಲಾಗುತ್ತದೆ. ಸ್ವಲ್ಪ ಪ್ರಮಾಣದ ಮರೆವು ಕಾಣಿಸಿಕೊಳ್ಳುತ್ತದೆ. ಶೀಘ್ರ ನಿರ್ಣಯ ತೆಗೆದುಕೊಳ್ಳುವ ಶಕ್ತಿ ತಗ್ಗುತ್ತದೆ. ಸಿಟ್ಟು, ಸಿಡುಕು, ಅಸಹನೆ ಇತ್ಯಾದಿ ಇರುತ್ತದೆ. ಸೇವಿಸಿದ ಮದ್ಯ ದೇಹದಿಂದ ಮುಂದಿನ 2 ಗಂಟೆಗಳಲ್ಲಿ ಮೂತ್ರದ ಮೂಲಕ ಹೊರ ಹೋಗುತ್ತದೆ. ಇವತ್ತಿಗೆ ಇಷ್ಟು ಸಾಕು ಮದ್ಯಪಾನದ ಬಗ್ಗೆ. ಮುಂದಿನ ತರಗತಿಯಲ್ಲಿ ಮಂಕುತನ ಯಾವ ರೀತಿ ಆವರಿಸಿಕೊಳ್ಳುತ್ತದೆ ಕುಡಿದಾಗ ಎನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್.